ಟಿವಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿಕ್ಷಣ ಬುನಾದಿಯ ಪರಮಶ್ರೇಷ್ಠ ಕುಲವದು ಶ್ರೀ ಮಲ್ಲನಗೌಡ ಪಾಟೀಲರದು. ಸಂತರು ಸತ್ಪುರುಷರು ಶರಣಾದಿ ಶರಣರೆಲ್ಲ ಗುರುವಾಗಿರುವ ಕಾಯಕದ ದಾಸೋಹದ ಶ್ರೇಷ್ಠ ಮಾನವತತ್ವ ಪುಣ್ಯ ಪುರುಷರಾದ ಅಣ್ಣ ಬಸವಣ್ಣನವರ ಜನಿಸಿದ ಜಿಲ್ಲೆಯಾದ ವಿಜಯಪುರ ಜಿಲ್ಲೆ ಹೊನ್ನಟಿಗೆ ಗ್ರಾಮದಲ್ಲಿ 26ನೇ ವಾರ್ಷಿಕೋತ್ಸವದ ಒಂದು ಸುಂದರ ನೋಟ. ಉದಯ ವಿದ್ಯಾನಿಕೇತನ ಸೇವಾ ಸಂಸ್ಥೆ, ಶ್ರಮಜೀವಿ ಪೂರ್ವ ಪ್ರಾಥಮಿಕ ಶಾಲೆ, ಶ್ರೀ ಸತ್ಯ ಸಾಯಿಬಾಬಾ ಹಿರಿಯ ಪ್ರಾಥಮಿಕ ಹಾಗೂ ನವಚೇತನ ಪ್ರೌಢಶಾಲೆ ಹೊನ್ನಟಿಗಿ ತಾಲೂಕು ಜಿಲ್ಲಾ ವಿಜಯಪುರದಲ್ಲಿ ಸುಮಾರು 26 ವರ್ಷಗಳಿಂದಲೂ ಈ ಸಂಸ್ಥೆ ಶಿಕ್ಷಣವನ್ನು ಬೋಧನೆಯನ್ನು ನೀಡುತ್ತಾ ಬಂದಿದ್ದು, ಜಿಲ್ಲೆಯ ಹೊನ್ನಟಿಗಿ ಗ್ರಾಮದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ಕಾರ್ಯತತ್ಪರರಾದ ಶ್ರೀ ಮಲ್ಲನಗೌಡ ಪಾಟೀಲ್ ಈ ಬರಡು ಜಿಲ್ಲೆಯನ್ನು ಶೈಕ್ಷಣಿಕ ಜಿಲ್ಲೆಯಾಗಿ ಮತ್ತು ಹೊನ್ನಟಿಗಿ ಗ್ರಾಮವನ್ನು ಶಿಕ್ಷಣ ಕ್ರಾಂತಿಯಿಂದ ಜ್ಞಾನವಾಗಿಸಿ ಉತ್ಕೃಷ್ಟ ಶಿಕ್ಷಣ ಜ್ಞಾನವನ್ನು ನೀಡುವ ಖ್ಯಾತಿಯು ಮಾನ್ಯ ಶ್ರೀ ಮಲ್ಲನಗೌಡ ಪಾಟೀಲ್ ಅವರಿಗೆ ಸಲ್ಲುತ್ತದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಒಬ್ಬ ವ್ಯಕ್ತಿಯ ಶ್ರೇಷ್ಠತೆ ಅವನ ಶ್ರೇಷ್ಠ ಶಿಕ್ಷಣದಲ್ಲಿದೆ, ಅವನ ಜಾತಿಯಲ್ಲಿ ಅಲ್ಲ ಅನ್ನುವ ಮಾತಿನಂತೆ ಈ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವ ಮುಖ್ಯೋದ್ದೇಯವನ್ನಾಗಿಸಿಕೊಂಡು ಶಿಕ್ಷಣ ಪ್ರೇಮಿಯಾಗಿ ಈ ಭಾಗದ ಜನರಿಗೆ ಶೈಕ್ಷಣಿಕ ಶ್ರೇಯೋಭಿವೃದ್ಧಿಗಾಗಿ, ಶಿಕ್ಷಣ ಕ್ರಾಂತಿಯ ಜ್ವಾಲೆಯಾಗಿ, ಮಕ್ಕಳ ಪ್ರಗತಿಗಾಗಿ ಹಾಗೂ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಸದಾ ಹಗಲಿರುಳು ದುಡಿಯುತ್ತಿದ್ದಾರೆ. ಶಾಲಾ ಮಕ್ಕಳಿಗಾಗಿ ಈ ದಿಶೆಯಲ್ಲಿ ಅವರು ಪಟ್ಟಂತ ಪ್ರಾಮಾಣಿಕ ಮಕ್ಕಳ ಸೇವೆಯು ಅವಿಸ್ಮರಣೀಯವಾದದ್ದು. ಸತತ 26ನೇ ವರ್ಷಗಳಿಂದ ಈ ಭಾಗದ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂತಹ ಬಹುದೊಡ್ಡ ಜವಾಬ್ದಾರಿ ಹೊತ್ತುಕೊಂಡು ಗಣನೀಯ ಸಾಧನೆ ಮಾಡಿದ್ದಾರೆ. ಸಾರ್ವಜನಿಕ ಹಾಗೂ ಪಾಲಕರ ಹಾಗೂ ಮಕ್ಕಳ ಕುಂದುಕೊರತೆಗಳನ್ನು ನೀಗಿಸಲು ಸದಾ ಮುಂದಾಗಿರುವ ಜನಮನ್ನಣೆ ಹಾಗೂ ಮೆಚ್ಚುಗೆ ಗಳಿಸುವ ಒಬ್ಬ ಶ್ರೇಷ್ಠ ಶಿಕ್ಷಣ ಸಂಸ್ಥಾಪಕ ಶ್ರೀ ಮಲ್ಲನಗೌಡ ಪಾಟೀಲ್ ಗುರುಗಳು. ಈ ಬಾರಿ 26ನೇ ವರ್ಷದ ಶಾಲಾ ಮಕ್ಕಳ ವಾರ್ಷಿಕೋತ್ಸವ ಸಮಾರಂಭ ಮಹತ್ವದ ಆಚರಣೆ ಮಾಡಿ ಇದು ಅತಿ ಸಂತಸಕರವಾದ ಸಂಗತಿಯಾಗಿದೆ. ನಮ್ಮ ಹೊನ್ನಟಿಗೆ ಭಾಗದಲ್ಲಿ ಮಕ್ಕಳ ಅತಿ ಹೆಚ್ಚು ಕಲಿಕೆ ಉಂಟಾಗಲು ಉತ್ತಮ ಜವಾಬ್ದಾರಿಯನ್ನು ಹೊತ್ತು ಮಕ್ಕಳ ವಿದ್ಯಾಭ್ಯಾಸ ಜ್ಞಾನಾರ್ಜನೆಗಾಗಿ ದುಡಿದಿದ್ದಾರೆ. ಅನೇಕ ಬಾರಿ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ, ಮಕ್ಕಳ ಜ್ಞಾನಾಭಿವೃದ್ಧಿಗಾಗಿ ಹಗಲಿರುಳು ಸೇವೆ ಸಲ್ಲಿಸಿದ್ದಾರೆ. ಈ ದಿಶೆಯಲ್ಲಿ ಮಕ್ಕಳ ಜ್ಞಾನ ಸರ್ವಾಂಗೀಣ ವಿಕಾಸದ ಕುರಿತು ಸಾಕಷ್ಟು ಕಾರ್ಯಕ್ರಮಗಳನ್ನು ಕೂಡ ಶ್ರೀ ಮಲ್ಲನಗೌಡ ಪಾಟೀಲ್ ಅವರು ತಮ್ಮದೇ ಆದ ಒಂದು ಕೊಡುಗೆಯನ್ನು ನೀಡಿದ್ದಾರೆ. ಹೀಗಾಗಿ ಮಲ್ಲನಗೌಡ ಪಾಟೀಲ್ ಅವರ ಮೇಲೆ ಜನರು ಹೆಚ್ಚಿನ ವಿಶ್ವಾಸವಿಟ್ಟು ಮಕ್ಕಳನ್ನು ಶಾಲೆಗೆ ಕಳಿಸುತ್ತಿದ್ದಾರೆ. ಮಕ್ಕಳು ಶ್ರೇಯೋಭಿವೃದ್ಧಿಗಾಗಿ ಮನುಷ್ಯನಿಗೆ ಮುಖ್ಯವಾಗಿ ತನ್ನ ಮೂಲಭೂತ ಸೌಕರ್ಯಗಳನ್ನು ದೊರೆಯದಿದ್ದರೆ ಆತನು ವ್ಯಥೆಪಟ್ಟುಕೊಳ್ಳುತ್ತಾನೆ. ವಸತಿ, ಆಹಾರ, ಕುಡಿಯುವ ನೀರು, ಮೈಮೇಲೆ ತೊಟ್ಟುಕೊಳ್ಳಲು ತನ್ನ ಮಾನವನ್ನು ಮುಚ್ಚಿಕೊಳ್ಳುವ ಬಟ್ಟೆಯು ಆದಿಕಾಲದಿಂದಲೂ ಮನುಷ್ಯರು ತನ್ನ ಬಟ್ಟೆ ಉದ್ಯೋಗ ಕಟ್ಟಿಕೊಳ್ಳುವುದಕ್ಕೆ ತಾನೇ ಜವಾಬ್ದಾರಿಯಿಂದ ಕೆಲಸ ಕೊಂಡಿರುವ. ಹೀಗಾಗಿ ಶಿಕ್ಷಣದ ಸವಲತ್ತು ಎಲ್ಲ ಮಕ್ಕಳಿಗೆ ದೊರೆತರೆ ಅದು ಒಳ್ಳೆಯದೆಂದು, ಸಾರ್ಥಕ ಜೀವನ ಎಂದು ಭಾವಿಸಿ ಇಂದಿಗೂ ಕೂಡ ಮಕ್ಕಳ ಸೇವೆಯನ್ನು ಮಾಡುತ್ತಾ, ಮಕ್ಕಳ ಸೇವೆಗಳನ್ನು ಮಾಡುತ್ತಾ, ಮಕ್ಕಳ ಸೇವೆಗೆ ತುಸು ನಿದ್ರೆ ಕಡಿಮೆಯಾದರೂ ಚಿಂತೆ ಇಲ್ಲ, ಮಕ್ಕಳು ಜ್ಞಾನವೃದ್ಧಿಯಿಂದ ಇರಬೇಕೆಂದು ಶಿಕ್ಷಣ ಹಿತಚಿಂತಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಮತ್ತು ಒಳ್ಳೆಯ ನುರಿತ ಶಿಕ್ಷಕರ ಬೋಧನೆಯ ಅನೇಕ ಶಿಕ್ಷಕರನ್ನು ಈ ಸಂಸ್ಥೆಯಲ್ಲಿ ದುಡಿಯುತ್ತಿದ್ದು, ಒಟ್ಟಾರೆ ಈಗಿನ ಆಧುನಿಕ ಶಿಕ್ಷಣ ಯುಗದ ಕ್ರಾಂತಿಗೆ ಬದ್ಧರಾಗಿ ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದಾರೆ. ಈ ಜಿಲ್ಲೆಯ ಒಬ್ಬ ಶಿಕ್ಷಣ ಪ್ರೇಮಿ ಶ್ರೀ ಮಲ್ಲನಗೌಡ ಪಾಟೀಲ್ ನಮಗೂ ಸಿಗಲಿ. ಸರ್, ಇದು ನಮ್ಮ ಶಾಲೆ ಸುಮಾರು 26 ವರ್ಷ ಆಯ್ತ್ರಿ ಸ್ಟಾರ್ಟ್ ಆಗಿ. ಅದಕ್ಕಾಗಿ 26 ವರ್ಷಗಳ ಒಂದು ಸಂಭ್ರಮ ರೀ ಸರ್. ಅದಕ್ಕೆ ನಾವು ಮೊದಲೆಲ್ಲ ಹಳೆ ಕಟ್ಟಡದಲ್ಲಿ ಕಲಿಸ್ತಿದ್ದೀವಿ ರೀ. ಈ ವರ್ಷ ಹೊಸ ಬಿಲ್ಡಿಂಗ್ ಮಾಡಿವ್ರಿ. ಹೈಸ್ಕೂಲ್ನು ಬಂದೈತ್ರಿ ನಮ್ಮ ಸ್ಕೂಲಿಗೆ. ಮೊದಲು ಪರ್ಮಿಷನ್ ಇರಲಿಲ್ಲ ರೀ. ಹೈಸ್ಕೂಲ್ನ ನಡೆಸ್ತಾ ಇದ್ದೀವಿ ರೀ. ಒಳ್ಳೆಯ ಒಂದು ವಾತಾವರಣ ರೀ. ನೋಡಿದ್ರೇ ತಮಗೆಲ್ಲ ಗೊತ್ತಾಗ್ತೈತ್ರಿ ಎಂಥ ವಾತಾವರಣ ಐತೆ ಅಂತೇಳಿ. ಸುಮಾರು 200 ಜನ ಇಲ್ಲಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲರಿ. ಹಾಸ್ಟೆಲ್ ಮಕ್ಳಿಗೂ ಕೂಡ ಸೌಲಭ್ಯ ಐತ್ರಿ. ಆಮೇಲೆ ಸುಮಾರು 13 ಜನ ಸ್ಟಾಪ್ ಅದೀವ್ರಿ. ಇಲ್ಲೆಲ್ಲರೂ ಪ್ರಾಂಪ್ಟಾಗಿ ಎಲ್ಲರೂ ತಮ್ಮ ವರ್ಕನ್ನು ತಾವು ಮಾಡ್ತಾ ಇದ್ದಾರೆ ಸರ್.
ಸರ್ ಇಲ್ಲಿ ಸರ್ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಶ್ರಮಜೀವಿ ಅನ್ಕೊಂಡು ಆಂಗ್ಲ ಮಾಧ್ಯಮ ಐತ್ರಿ. ಆಮೇಲೆ 1ನೇಯಿಂದ 7ನೇ ತರಗತಿಯವರೆಗೆ ಪ್ರೈಮರಿ ಐತ್ರಿ ಸತ್ಯಸಾಯಿ ಬಾಬಾ. ಆಮೇಲೆ ನವಚೇತನ ಪ್ರೌಢಶಾಲೆ ಐತ್ರಿ ಸರ್ ಹೈಸ್ಕೂಲ್ವರೆಗೂ. ಮುಂದೆ ಒಂದು ಕಾಲೇಜನ್ನು ಕೂಡ ಮಾಡ್ಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಹಿಂಗೆ ಎಲ್ಲ ಬೆಳೀಲಿ ಅನ್ನೋದೊಂದು ಎಲ್ಲಾರ್ದು ಒಂದು ಇಚ್ಛೆ ಅದ ರೀ. ಕಾಲೇಜ್ನ ಒಂದು ತರುವಂಥದ್ದು ಆಶಾವಾದಿ ಸರ್. ಹಾಂ ರೀ ಸರ್ ಅವರು ಅಂದ್ರೆ ಹೆಂಗಂದ್ರೆ ರೀ ಏನು ಹೇಳಬೇಕು ಅಂತ ಗೊತ್ತಿಲ್ರಿ ಅವ್ರ ಬಗ್ಗೆ. ಭಾಳ ಒಳ್ಳೆಯವರು, ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ರೀ. ಯಾವತ್ತಿಗೂ ನಮ್ಮನ್ನ ಶಿಕ್ಷಕರನ್ನ ಅವ್ರು ಯಾವತ್ತೂ ಭೇದ ಭಾವದಿಂದ ನೋಡಿಲ್ರಿ. ಎಲ್ಲರೂ ಮನೆ ಮಕ್ಕಳಂತಾನೆ ನೋಡ್ತಾರ್ರಿ. ನಾವೆಲ್ಲರೂ ಒಂದೇ ಅನ್ನುವಂಗನೆ ಅದೀವಿ ರೀ. ಯಾರಿಗೂ ಇಲ್ಲ ಭೇದ ಭಾವ ಇಲ್ರಿ, ಎಲ್ಲರಿಗೂ ಸಮನಾಗಿನೇ ನೋಡ್ಕೋತಾರ್ರಿ. ಅಂಥದ್ದು ಅಂದ್ರೆ ಅವರು ನಮ್ಮ ಪಾಲಿನ ದೇವರನೇ ರೀ ಸರ್.